ನಿಮ್ ತಾಯಿನ ಕಾಪಾಡಕ್ಕೆ ಅಂತ ನಮ್ಮ ಮಾವ ಕೆಂಡ ತುಳಿದ್ರು. ಅವ್ರ ಕಾಲಕ್ಕೆ ಗಾಯ ಆಯ್ತು ಅಂತ ನಿಮ್ ತಂದೆ ಬಂದ್ ಔಷಧಿ ಹಚ್ಚಿದ್ರು. ಪ್ರೀತಿ ಇಲ್ದೆ ಹೋದ್ರೆ ಇದೆಲ್ಲ ನಡೆಯೋಕ್ ಸಾಧ್ಯನೇ ಇಲ್ಲ. ಯು ಆರ್ ಕರೆಕ್ಟ್. ಇಬ್ರಿಗೂ ಒಬ್ರ ಮೇಲೆ ಒಬ್ರಿಗೆ ಪ್ರೀತಿ ಇದ್ದೇ ಇದೆ. ಆದ್ರೆ ಬ್ರಿಡ್ಜ್ ಸರಿ ಇಲ್ಲ, ಅದನ್ನ ಸರಿಪಡಿಸ್ಬೇಕು. ಮಂಜು, ನಾಳೆ ನಾನು ನಿಮ್ ಮನೆಗ್ ಬರ್ತೀನಿ. ಏನು, ನಮ್ಮನೆಗ್ ಬರೋದಾ ನೀನು? ಯಾಕೆ? ನಮ್ಮನೇಲಿ ಕೊಂದೆ ಹಾಕ್ಬಿಡ್ತಾರ ಅಷ್ಟೇ. ನನ್ ತಾತನ್ ಮನೆಯಲ್ಲಿ ನನ್ ಪ್ರಾಣ ಹೋಗೋದಾದ್ರೆ ಅದಕ್ಕಿಂತ ಸಂತೋಷ ನನಗ್ ಬೇರೆ ಯಾವ್ದೂ ಇಲ್ಲ. ಆದ್ರೆ ನಾವಿಬ್ರು ಮದ್ವೆ ಆಗ್ಬೇಕು ಅಂದ್ರೆ ಇಂಥ ಪ್ರಯತ್ನಗಳು ನಡಿಲೇಬೇಕು. ನಾಳೆ ನಿನಗ್ ನಿಮ್ ಮನೇಲಿ ಸಿಗ್ತೀನಿ. ಏ ಅನು, ಆತರ ಎಲ್ಲ ಮಾಡ್ಬೇಡ, ನಿಂತ್ಕೋ ಅನು. ಇದರಲ್ಲಿ ಇಂತಹ ಒಂದು ಸದ್ದು ಬರುತ್ತೆ ಅಂತಾನೆ ನನಗೆ ಗೊತ್ತಿರಲಿಲ್ಲ. ನೋಡ್ಸವ, ನೋಡ್ಸು.
ಎಷ್ಟು ಧೈರ್ಯ, ಎಷ್ಟು ಧೈರ್ಯ ನಿನಗೆ? ಆ ಕಡೆ ಬೀಸೋ ಗಾಳನ್ನು ಇದ್ ಕಡೆ ಬರಬಾರ್ದು ಅಂತ ಅನ್ಕೊಂಡಿರೋ ನಾನು, ಅಂತಾದ್ರಾಗೆ ಆ ಮನೆಗೆ ಹೋಗಿ ಬಂದಿದ್ಯಾ ನೀನು? ಬಿಡು ತಾತ, ಯಾಕೆ ಅವ್ರನ್ನ ತಡಿತ್ಯಾ? ಹೊಡಿಲಿ ಬಿಡು. ನಾನ್ ಯಾಕೆ ಮಾಮ ಮನೆಗೆ ಹೋಗ್ಬಾರ್ದು? ಮಾತಾಡಿ ಮಾಮ, ಯಾಕೆ ಹೋಗ್ಬಾರ್ದು? ದ್ವೇಷ ನಿಮ್ಗೆ ಅವ್ರಿಗೂ ಅಷ್ಟೇ, ನನಗಿಲ್ವಲ್ಲ? ಅನ್ಸೂಯ, ಬುದ್ಧಿ ಐತೆ ಮಗನಿಗೆ. ಇವಂತವ ಮಾತಾಡೋದಕ್ಕೆ ನಾವೇ ಎದುರ್ಕತೀವಿ ಅಂತದ್ರಾಗ ನೀನು ಅದೇ ಅದೇ ನೀವೆಲ್ಲ ಮಾಡ್ತಿರೋ ದೊಡ್ಡ ತಪ್ಪು. ಮಾತಾಡದೆ ಸುಮ್ನೆ ಇರೋದ್ರಿಂದ ಇವ್ರಿಗೆ ಇವ್ರು ಮಾಡ್ತಿರೋ ತಪ್ಪು ಅರ್ಥ ಆಗ್ತಿಲ್ಲ. ದೇವಸ್ಥಾನದಂತ ಮನೆ, ದೇವ್ರಂತ ಮನುಷ್ಯರು, ಹಾಲ್ನಂತ ಗುಣ, ಪ್ರೀತಿ ವಾತ್ಸಲ್ಯ ಆ ಮನೆಯಲ್ಲಿ ತುಂಬಿ ತುಳುಕ್ತಾ ಇದೆ. ಅದನ್ನೆಲ್ಲ ಅನುಭವಿಸಕ್ಕಾಗದೆ ದೂರ ಇರೋದು ಇವ್ರ ಕರ್ಮ. ನಮ್ಮನ್ನೆಲ್ಲ ಹೋಗ್ಬೇಡಿ ಅಂತ ಯಾಕೆ ತಡಿಬೇಕು? ಒಂದ್ ಕಡೆ ಹೋಗ್ಬಾರ್ದು ಬರ್ಬಾರ್ದು ಅಂತ ನಿರ್ಧಾರ ತಗೊಳಕ್ ಇವ್ರಿಗೆ ಎಷ್ಟು ಸ್ವಾತಂತ್ರ್ಯ ಇದೆಯೋ ಅಷ್ಟೇ ಸ್ವಾತಂತ್ರ್ಯ ನಮಗೂ ಇದೆ. ಮೂರು ಹೊತ್ತು ಅವ್ರನ್ನ ಹೊಡೆ ಇವ್ರನ್ನ ಬಡಿ ಇದೆ. ಇದು ಬಿಟ್ರೆ ಬೇರೆ ಪ್ರಪಂಚನೇ ಗೊತ್ತಿಲ್ವಾ ನಿಮ್ಗೆ? ಪ್ರೀತಿಯಿಂದ ಒಬ್ರು ನೋಡ್ಬೇಕು, ನಗ್ನಗ್ನ ಮಾತಾಡ್ಸ್ಬೇಕು ಅಂತ ನಿಮ್ಗೆ ಅನ್ಸೋದೇ ಇಲ್ವಾ? ಅದು ಹೇಗನ್ಸುತ್ತೆ? ಹೃದಯ ಇದ್ರಲ್ವಾ ನಿಮ್ಗೆ? ಅಲ್ಲಿರೋದು ಬರೀ ಕಲ್ಲು, ಕಗ್ಗಲ್ಲು. ಅಕ್ಕ, ತಂಗಿ, ತಾಯಿ, ಹೆಂಡತಿ, ಮಕ್ಕಳು ಇವರೆಲ್ಲ ಇದ್ದಿದ್ರೆ ತಾನೇ ನಿನ್ಗಿದೆಲ್ಲ ಅರ್ಥ ಆಗೋಕೆ. ನಿನ್ ಜೀವನ ಮರ್ಭೂಮಿ ಮಾಡ್ಕೊಂಡು ಎಲ್ಲರೂ ನಿನ್ನ ಹಾಗೆ ಇರ್ಬೇಕು ಅನ್ನೋದು ಯಾವ ನ್ಯಾಯ? ಹೃದಯ ಇದ್ರಲ್ವಾ ನಿನ್ಗೆ? ಅಲ್ಲಿರೋದು ಬರೀ ಕಲ್ಲು, ಕಗ್ಗಲ್ಲು. ಅವ್ವ ನೋಡ್ದ, ಆ ಹುಡುಗಿ ಎಂತ ಮಾತನ್ಬಿಟ್ಲು. ಹೃದಯ, ನನ್ ಹೃದಯನೇ ಇಲ್ಲ ಅಂದ್ಬಿಟ್ಲು. ಹೃದಯ ಇಲ್ವಾ ನಂಗೆ? ಹೃದಯ ಇಲ್ವಾ ನನ್ಗೆ? ಹೇಳವ, ಹೃದಯ ಇಲ್ದೆ ಈ ಬೆಟ್ಟಪ್ಪ ಇಷ್ಟು ವರ್ಷ ಇತ್ತ? ಹಂಗಾದ್ರೆ ಏನಾಯ್ತು ನನ್ನ ಹೃದಯ? ಹೇಳವ, ಏನಾಯ್ತು ನನ್ನ ಹೃದಯ? ಇಲ್ಲ, ನನಗೆ ಇವತ್ತು ಗೊತ್ತಾಗ್ಲೇಬೇಕು. ನಾನ್ ಮೊದ್ಲೇ ಹೆಂಡ್ತಿನ ಇಲ್ಲ ಇವಳ? ಆ ಪ್ರಶ್ನೆಗೆ ನಂತ ಉತ್ತರ ಸಿಗಕ್ಕಿಲ್ಲ. ಇನ್ಯಾರನ್ನ ಕೇಳ್ಬೇಕು? ಅದರಿಂದ ನಿಂಗೆ ಏನಾಗಬೇಕಾಗಿದೆ? ನೀನ್ ಜಮೀನ್ದಾರ ಹೆಂಡ್ರು, ಅಷ್ಟ್ ಸಾಕು. ಇಲ್ಲ, ನನ್ಗದ್ ಸಾಧು. ನನಗೆ ನನ್ ಸ್ಥಾನ ಬೇಕು. ಅಲ್ಲ ಕಣೆ ಅಣ್ಣ, ಹೇಳ್ಬೇಡಿ. ಗೊತ್ತಾವಾ? ಯಾಕೆ ಮುಚ್ಚಿಡ್ತಾ ಇದ್ದೀರಾ? ನಿಂಗ್ ಅದೆಲ್ಲ ಗೊತ್ತಾಗಿಲ್ಲ, ಸುಮ್ಕಿರು. ಯಾಕೆ ಸುಮ್ಕಿರ್ಬೇಕು? ಮದ್ವೆ ಆದ ದಿವಸದಿಂದ ನಮ್ಮ ಅಕ್ಕ ಕೇಳ್ತಾನೆ ಅವಳೆ. ಇಷ್ಟು ವರ್ಷ ಆಯ್ತು, ಸುಮ್ಕಿರು ಅಂತ ನಮ್ ಬಾಯಿ ಮುಚ್ಚಿಸಿದ್ಯಾ ಹೊರತು ಊರವ್ರ ಬಾಯಿ ಮುಚ್ಚಕ್ಕಾಯ್ತದ? ಊರವ್ರ ಬಾಯಿ ಮುಚ್ಚಕ್ಕೋಸ್ಕರನೇ ನಾನ್ ಬಾಯಿ ಮುಚ್ಕೊಂಡಿರೋದು ಕಣಲೇ. ನಾನೇನಾರ ಇವಳನ್ನ ಇರೇ ಹೆಂಡ್ತಿ ಅಂತಂದ್ರೆ ನಾಳೆ ಅವಳು ಬೀದಿಯಲ್ಲಿ ಓಡಾಡುವಾಗ ಜಮೀನ್ದಾರ್ ಎರಡನೇ ಹೆಂಡ್ತಿ ಹೋಗ್ತಾವಳೆ ನೋಡು ಅಂತಾರೆ. ಅವಳನ್ನೇನಾರ ಇರೇ ಹೆಂಡ್ತಿ ಅಂದ್ರೆ ಇವಳು ಹಂಗಂತಾರೆ. ಅದರಿಂದ ನಾಳೆ ನನ್ನ ಮಕ್ಕಳಿಗೆ ತೊಂದರೆ ಆಯ್ತದೆ. ಅವ್ರನ್ನ ಜಮೀನ್ದಾರ್ ಮಕ್ಕಳು ಅಂತ ಕರಿಬೇಕು. ಇವನು ದೊಡ್ಡ ಹೆಂಡ್ತಿ ಮಗ, ಇವನು ಚಿಕ್ಕ ಹೆಂಡ್ತಿ ಮಗ ಅಂತ ಕರೀಲೇಬಾರ್ದು. 10 ವರ್ಷದಿಂದ ಇದೇ ಮಾತು ಹೇಳಿ ನನ್ನ ಕಣ್ಣೀರು ಓಡಿಸ್ತಾ ಇದ್ದೀರಾ. ನೋಡಿ, ಇವತ್ತು ನನಗೆ ಗೊತ್ತಾಗ್ಲೇಬೇಕು. ನೀವ್ ಹೇಳಲೇಬೇಕು. ನಾ ಹೇಳಕ್ಕಿಲ್ಲ ಕಣೆ. ಹೇಳಲೇಬೇಕು ರೀ. ಹೇಳಕ್ಕಿಲ್ಲ ಅನ್ನಲ್ಲ. ಹೇಳಕ್ಕಿಲ್ವಾ? ಹೇಳಕ್ಕಿಲ್ಲ, ಹೇಳಕ್ಕಿಲ್ಲ. ಇನ್ನೊಂದು ಕಿತ ಈ ವಿಷಯ ಮಾತಾಡಿದ್ರೆ ನಿನ್ ನಾಲ್ಗೆ ಕತ್ತರಿಸಿ ಬಿಡ್ತೀನಿ. ಹುಷಾರ್.
ಮಾಡ್ಕೊಂಡ್ಬಿಟ್ಟೆ. ಕೆಲಸ ಮಾಡ್ಕೊಳ್ಳಿ. ದುಡುಕ್ಬಿಟ್ಟೆ ಕಣೆ. ಇಲ್ಲ, ನನ್ಗಾದ ಅನ್ಯಾಯ ನನ್ನ ಮಗನ್ಗಾಗ್ಬಾರ್ದು. ಬೆಟ್ಟ ಕುಂತ್ಕೋ ಮಗ, ಅವನಿಗೆ ಮುಡಿ ಕೊಡ್ಬೇಕು. ಬೆಟ್ಟ ಲೈ ನಿಂತ್ಕೊಳ್ಳ. ಕೂದ್ಲು ಕೊಡು ಅಂದ್ರೆ ಯಾಕೆ ಮಗ ಓಡ್ ಬಂದ್ಬಿಟ್ಟೆ? ನಾ ಕೊಡಕ್ಕಿಲ್ಲ. ನಮ್ಮವ್ವ ಮದ್ನಿಯೋಳ ಎಣ್ಣೆಯೋಳ ಅಂತ ಹೇಳೋ ಗಂಟ ನಾನ್ ತಲೆ ಕೂದ್ ನಾ ಕೊಡಕ್ಕಿಲ್ಲ. ನೀ ಕುಡಿದ ಹಾಲಿನ ಒಣಗಿಲ್ಲ, ಹಾಲ್ ಮನಸ್ಸು ಒಣಗಿ ಹೋಯ್ತಲ್ಲ. ಅಮ್ಮ ಎಂದು ನೀನು ಕೂಗಲೇ ಇಲ್ಲ, ಕೂಗಲು ತೆಗೆದ ತುಟಿ ಮುಚ್ಚಿಲ್ಲ. ತಬ್ಬಲಿ ದೊರೆ ನೀನು ರಾಜ್ಯವಿಲ್ಲಿ ಇಲ್ಲ, ತಬ್ಬಲಿ ದೊರೆ ನೀನು ರಾಜ್ಯವಿಲ್ಲಿ ಇಲ್ಲ. ನಿನ್ನುಸಿರ ದುಃಖವನ್ನು ಅಳೆದೋರು ಇಲ್ಲ. ಬೆಟ್ಟಪ್ಪ ಬೆಟ್ಟಪ್ಪ ನಾಳೆ ಶುಕ್ರವಾರ ಶುಕ್ಲ ಪಕ್ಷ ಪೌರ್ಣಮಿ, ಅಮ್ಮನವರ ಉತ್ಸವ. ತಮ್ಮ ವಂಶಕ್ಕೆ ಮರ್ಯಾದೆ ಸಲ್ಲಿಸಬೇಕಾದ್ದು ನಮ್ಮ ಧರ್ಮ. ತಲತಲಾಂತರದಿಂದ ನಡ್ಕೊಂಡ್ ಬಂದಿರೋ ಪದ್ಧತಿ. ಅದಕ್ಕೆ ತಮ್ಗೆ ಪೂರ್ಣಕುಂಭ ಸ್ವಾಗತ ನೀಡಿ ಮೊದಲನೇ ಪೂಜೆ ತಮ್ಮಿಂದಲೇ ಮಾಡಿಸ್ಬೇಕು ಅಂತ ತೀರ್ಮಾನ ಮಾಡಿದೀವಿ. ಬೋ ಸಂತೋಷ. ಇಷ್ಟು ವರ್ಷ ನೀವು ನಂಗೆ ತೋರಿಸಿದ ಗೌರವಕ್ಕೆ ನಾನು ತುಂಬಾ ಋಣಿಯಾಗಿದ್ದೀನಿ. ಸಾಕು, ನಂಗೂ ವಯಸ್ಸಾಯ್ತು. ಇನ್ ಮ್ಯಾಕೆ ನನ್ನ ಮಗನಿಗೆ ವಹಿಸ್ಬಿಡಿ. ಇಲ್ಲಿ ಗಂಟ ಅವನಿಗೆ ಯಾವ ಜವಾಬ್ದಾರಿನೂ ವಹಿಸಿರ್ಲಿಲ್ಲ. ಇನ್ ಮ್ಯಾಕಿಂದ ಎಲ್ಲ ಅವನೇ ನೋಡ್ಕೊಂಡು ಹೋಗ್ಲಿ. ಜಮೀನ್ದಾರ ವಂಶದ ಉತ್ತರಾಧಿಕಾರಿ ಅಂತ ನಾಳೆ ಸಾರ್ಬಿಡ್ತೀನಿ. ಆಯ್ತು ಯಜಮಾನ್ರೆ, ನಾವೇ ಬರ್ತೀವಿ. ಇದೇನಪ್ಪಯ್ಯ, ನನ್ಗ್ಯಾಕಿದೆಲ್ಲ? ಬೇಕು ಮಗ, ನಾನ್ ಜೀವಂತವಾಗಿರೋವಾಗ್ಲೇ ನೀನೆಲ್ಲಾ ಜವಾಬ್ದಾರಿನೂ ಓರ್ಬೇಕು. ಬೇಡ ಅಪ್ಪಯ್ಯ, ದೊಡ್ಡೋನಿರುವಾಗ ನನ್ಗಿದೆಲ್ಲ ಬೇಡ ಅಪ್ಪಯ್ಯ. ಅವನ್ಗೆ ಕೊಟ್ಬಿಡಿ. ಸಾಕು ಅಪ್ಪಯ್ಯ, ಸಾಕು. ಜೀವನವೆಲ್ಲ ಬರೀ ಕಿತ್ತಾಟ, ಕೂಗಾಟ, ಹಠ, ದ್ವೇಷ. ಯಾತಕ್ಕೋಸ್ಕರ ಇದೆಲ್ಲ? ಅವನೇ ನಮ್ ಗಂಟು ಕೇಳ್ತಾ ಇಲ್ವಲ್ಲ, ಹಕ್ಕು ಕೇಳ್ತಾ ಇದ್ದಾನೆ. ಕೊಟ್ಬಿಡಿ ಅಪ್ಪಯ್ಯ. ಯಾವುದೋ ಒಂದು ಸಣ್ಣ ಕಾರಣಕ್ಕೋಸ್ಕರ ಯಾಕೆ ಮಾವಯ್ಯ ಇಷ್ಟು ದೊಡ್ಡ ಬೆರಕು?
ಇವತ್ತು ನೀವು ಇದನ್ನ ಸರಿ ಮಾಡದೆ ಹೋದ್ರೆ ಮುಂದಿನ ಪೀಳಿಗೆಗೂ ಈ ರೋಗ ಅಂಟ್ಕೊಂಡ್ಬಿಡ್ತದೆ. ಯಾಕೆ ತಾತ ಯೋಚನೆ ಮಾಡ್ತಿದ್ದೀರಾ? ಅವ್ರಿಗೆ ನಿಮ್ ಮೇಲೆ ಆಸೆ, ನಿಮಗ್ ಅವ್ರ ಮೇಲೆ ಆಸೆ. ನಿಮಗ್ ಯಾರಾದ್ರೂ ಬೈದ್ರೆ ಅವ್ರಿಗೆ ಕೋಪ, ಅವ್ರಿಗೆ ಯಾರಾದ್ರೂ ಬೈದ್ರೆ ನಿಮಗ್ ಕೋಪ. ಮತ್ ಯಾಕೆ ದ್ವೇಷ ಅನ್ನೋ ನಾಟಕ? ಅಣ್ಣ, ಈ ವಿಷಯದ ಬಗ್ಗೆ ಯಾವತ್ತೂ ನಿಮ್ ತಾವ ನಾನು ಮಾತಾಡೇ ಇರ್ಲಿಲ್ಲ. ಇವತ್ತು ಮಾತಾಡ್ತಿದ್ದೀನಿ ಅಂತ ಬೇಸರ ಪಟ್ಕೋಬೇಡಿ. ನಾನ್ ಮೊದಲನೇ ಹೆಂಡತಿ ಮಗನ ಅಲ್ಲ, ಎರಡನೇ ಹೆಂಡತಿ ಮಗನ ಅಂತ ಬೆಳಿಗ್ಗೆನೂ ನಿಮ್ ತಾವ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೊರಟೋಗಿದ್ರೆ ನೀವು ಒಂಟಿಯಾಗಿರ್ತಾ ಇದ್ರಿ. ಅಪ್ಪಯ್ಯ, ಒಂದು ಸಾಧಾರಣ ಬಟ್ಟೆಯನ್ನು ಹೊಲಿಬೇಕಾದ್ರೆ ಸೂಜಿಗೆ ದಾರ ಸಹಾಯ ಮಾಡುತ್ತೆ. ಈ ಕಿತ್ತೋಗಿರೋ ಸಂಬಂಧ ಅನ್ನೋ ಪರ್ದೆನ ಹೊಲಿಬೇಕಾದ್ರೆ ಇವ್ರಿಬ್ರೇ ಸೂಜಿ ದಾರ. ನೀವು ಮನಸ್ಸು ಮಾಡಿದ್ರೆ ಹೊಲಿಬಹುದು. ಪ್ರಪಂಚದಲ್ಲಿ ಏನೇನೋ ಬದಲಾಗ್ತಾ ಇದೆ, ನಿಮ್ಮ ಮನಸ್ಸು ಯಾಕಪ್ಪ ಬದಲಾಗ್ತಾ ಇಲ್ಲ? ಜೀವನದಲ್ಲಿ ಕೆಲವನ್ನ ನಾವು ಕಳ್ಕೊಂಡ್ಬಿಟ್ರೆ ಮತ್ತೆ ಅದನ್ನ ಪಡೆಯೋಕೆ ಆಗೋದೇ ಇಲ್ಲ ಅಪ್ಪಯ್ಯ. ನನಗೂ ಅವನ್ನ ಅಣ್ಣ ಅಂತ ಕರಿಬೇಕು ಅಂತ ಆಸೆ, ಆದ್ರೆ ಇವನು ನಿಮ್ಮ ಮೊಮ್ಮಗ, ಇವಳು ನಿಮ್ಮ ಮೊಮ್ಮಗಳು, ನಿಮ್ದೇ ರಕ್ತ. ಇಬ್ರು ಪ್ರೀತಿಸ್ತಾ ಇದ್ದಾರೆ, ಆದ್ರೆ ಮದುವೆ ಮಾಡ್ಕೊಳಕ್ ಆಗ್ತಿಲ್ಲ. ಯಾಕೆ ಗೊತ್ತಾ ಅಪ್ಪಯ್ಯ? ದ್ವೇಷ. ಈ ಎರಡು ಮನೆಗೂ ಇವರಿಬ್ರು ಸೇತುವೆ ಮಾವಯ್ಯ, ಸೇತುವೆ. ಈ ಸೇತುವೆನ ನೀವೇ ಕಟ್ಬೇಕು ಮಾವಯ್ಯ. ಕೊಟ್ಟು ಬಿಡ್ತೀನಿ. ನನ್ನ ಮಗನಿಗೆ ಕೊಡ್ಬೇಕಾದ ಸ್ಥಾನಮಾನನೆಲ್ಲ ಕೊಟ್ಟು ಬಿಡ್ತೀನಿ. ನಾನು ನನ್ನ ಮಗನ್ಗೆ ಇದನ್ನ ತೋರಿಸ್ಬಿಡ್ತೀನಿ. ಬೆಟ್ಟಪ್ಪ ಅವ್ರ ಅಪ್ಪನ ಜೊತೆ ರಾಜಿ ಆಗ್ಬಿಟ್ರೆ ಜಮೀನ್ದಾರ್ ವಂಶಕ್ಕೆ ಆನೆ ಬಲ ಬಂದ್ಬಿಡ್ತೈತೆ. ಆಮೇಲೆ ಅವ್ರನ್ನ ಯಾರು ಅಲ್ಲಾಡ್ಸಕ್ ಹಾಕಿಲ್ಲ, ಅವ್ರಿಗಿನ ದೊಡ್ಡವ್ರು ಯಾರು ಇರಕ್ಕಿಲ್ಲ. ನೀವೆಲ್ಲ ಸೇರ್ಕೊಂಡು ಅವ್ನು ಬರುವಾಗ ಹೋಗಕ್ಲ ಸುಮ್ನೆ ಮರ್ಯಾದೆ ಕೊಟ್ಟು ಅವನ್ನ ದೊಡ್ಡವ್ನು ಮಾಡ್ಬಿಟ್ಟಿದ್ರಿ. ಬಿಟ್ಟಾಕಿ ಆ ವಿಷಯನ. ಇದು ಒಳ್ಳೆ ಸಮಯ ದೇವ್ರು. ನೀವು ನಮ್ ಕೈ ಮಿಲಾಯಿಸಿದ್ರೆ ನಾವ್ ಆ ವಂಶನ ಸರ್ವನಾಶ ಮಾಡ್ಬಿಡ್ತೀವಿ. ಆಗ ನೀವೇ ತಾನೇ ದೊಡ್ಡವ್ರು. ನಾನ್ ಅನ್ಕೊಂಡಂಗೆ ಸೇರ್ ತೀರ್ಸ್ಕೋಬಹುದು. ನೀವ್ ಯಾವ ಸೈಡ್ ತೀರ್ಸ್ಕೊಂತೀರಿ? ನಮ್ಮ ಅಕ್ಕನ ಸಾವುಗ ಅವನೇ ಕಲ್ಲ ಕಾರಣ. ಅವತ್ತು ಒಂದು ಮಾತು ಸತ್ಯ ಏನಂತ ಹೇಳ್ಬಿಟ್ಟಿದ್ರೆ ನಮ್ಮ ಅಕ್ಕ ಸಾಯ್ತಾ ಇರ್ಲಿಲ್ಲ. ತಬ್ಲಿ ಮಗ ಅಂತ ಬೆಟ್ಟಂತ ಕಮನ್ ಸಾಕೊಂಡ್ರೆ ಸಾಕಿದ್ ನೀ ತಿಳ್ದೆ ನನಗೆ ಕೈ ಕೊಟ್ಟು ಹೋಯ್ತಾ ಅವನು. ಹೋಗ್ರೆ ಎಲ್ಲಿಂದ? ಅವತ್ ನಿಮ್ ಮನೆಗೆ ಹೆಣ್ ಕೇಳಕ್ ಬಂದಾಗ ಎಲ್ಲಾ ಸೇರ್ಕೊಂಡು ಅವಮಾನ ಮಾಡಿ ಕಳ್ಸಿದ್ರಿ. ಅಯ್ಯಯ್ಯಯ್ಯ, ಅವಮಾನ ಮಾಡಿದ್ ಬೆಟ್ಟ ತಾನೆ, ನಾವಲ್ವಲ್ಲ. ಈಗೇನು ನಿಮ್ ಮನೆಗೆ ಎಣ್ಬೇಕು ಅಷ್ಟೇ ತಾನೆ. ಅವಳು ನನ್ನ ಮಗಳು. ನಾಳೆ ಬೆಳಗ್ಗೆ ನಿನ್ ಮನೆ ಕರ್ಕೊಂಡ್ ಬಂದ್ ಬಿಟ್ಟು ಹೋಗ್ತೀನಿ, ಆಯ್ತಾ? ಇನ್ನೇನಯ್ಯ, ನೀ ನನ್ ಬೀಗ ಆದ್ಮೇಲೆ ನನ್ ಕಷ್ಟ ಸುಖ ಎಲ್ಲ ನಿಂದೆಯ್ಯ. ಮಿಲಾಯಿಸಾತು. ಮಿಲಾಯಿಸು ಹಂಗೆ.
ಮನಸ್ನ ಬದಲಾಯಿಸ್ಕೊಂಡ್ಬಿಟ್ಟವ್ರೆ ಕಣ್ಬೇಟಪ್ಪನವ್ರೆ, ಮಗಿನಂಗ ಆಗ್ಬಿಟ್ಟವ್ರೆ. ಇನ್ನೇನ್ ಪೂಜೆ ಶುರು ಆಗ್ತೈತೆ, ನೀವ್ ಬರೋದ್ನೇ ಕಾಯ್ತಾವ್ರೆ. ಏಯ್, ಚಿಕ್ಕ ವಯಸ್ಸಿನಾಗೆ ನನಗೆ ಕಿವಿ ಚುಚ್ಚವ್ರೆ. ಈ ವಯಸ್ಸಿನಾಗ ಚುಚ್ಚೋಕ್ ಬರಬೇಡಿ. ಅಂತ ಒಳ್ಳೆ ಗುಣ ಅವನ್ ಗಿದ್ದಿದ್ರೆ ಅವನಾಗೆ ಬಂದ್ ಕರಿಬೋದಾಗಿತ್ತಲ್ಲ. ನಿಮ್ಮನ್ ಯಾಕೆ ಕಳಿಸ್ಬೇಕು? ಆ ಜಮೀನ್ದಾರ್ರೆ, ಬೆಟ್ಟಪ್ಪನವ್ರು ಬರಲ್ವಂತೆ. ಸುಮ್ಮನೆ ಅವ್ರನ್ನ ಕಾಯೋದ್ರಲ್ಲಿ ಪ್ರಯೋಜನ ಇಲ್ಲ. ನೀವು ಆಸೆ ಪಟ್ಟಂಗೆ ನಿಮ್ ಮನಸ್ಸಲ್ಲಿ ಇದ್ದಂಗೆ ಅವ್ರಿಗೆ ಕೊಟ್ಬಿಡಿ. ಬೇಡ ಬೇಡ, ಇಷ್ಟು ದಿವಸ ಆದ್ಮೇಲೆ ಅಪ್ಪಯ್ಯ ಮನಸ್ಸನ್ನ ಬದಲಾಯಿಸ್ಕೊಂಡಿದ್ದಾರೆ. ಬೆಟ್ಟಪ್ಪನ್ಗೆ ಕೊಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದಾರೆ. ನಮಗೂ ಆಸೆ ಇತ್ತು, 2 ಕುಟುಂಬಗಳು ಒಂದಾಯ್ತಾವಲ್ಲ ಅಂತ. ಈಗ ಅವರೇ ಬರ್ಲಿಲ್ಲ ಅಂದ್ಮ್ಯಾಕೆ ನಾವೇನ್ ಮಾಡಕ್ಕಾಯ್ತದೆ? ಪೂಜೆ ಶುರು ಮಾಡಿ. ಮಗ, ನಾವು ಊರಿಗೆ ಯಾವತ್ತು ಒಳ್ಳೇದನ್ನೇ ಬಯಸ್ಬೇಕು. ಆ ತಾಯಿ ಇಚ್ಛೆ ಹಂಗಾಯ್ತು ಹಂಗ ನಡೀಲಿ. ಏನೇ ನಿಂತ್ಕೊಂಡ್ ಯಾರ ಉಂಡಾಗ್ತಾವ್ರಲ್ಲಯ್ಯ? ಸ್ವಲ್ಪ ತಡ್ಕಳಯ್ಯ. ಕದಲಬಾರ್ದು. ನಿಮ್ ಜಮೀನ್ದಾರರ ಕುಟುಂಬನ ತುಂಡ ಕತ್ತರಿಸ್ತೀವಿ ಅಂತ ನೀವು ನಿಂತ್ಕೊಂಡು ಹೋಗ್ಬೇಕು. ಯಾವುದೇ ಕಾರಣಕ್ಕೂ ನಿನ್ನ ಕೈ ಆಗಿರೋದನ್ನ ಕೆಳಗೆ ಮಾಡಬೇಡ. ಪೂರ್ಣಕುಮಾರ ಕೆಳಗಡೆ ಇಡಬೇಡ ಅಂತ ಹೇಳವ್ರೆ. ವದತಿನು ಅಂತ ಹೇಳಿಲ್ಲ. ಎಲ್ರಿಗೂ ಇಕ್ಲ.
ನಮ್ಮಪ್ಪನ್ ಸಾಯಿಸೋಕ್ ಬಂದಿರೋ ನಿನ್ನನ್ನ ನಾ ಜೀವ ಸಹಿತ ಉಳ್ಸಕ್ಕಿಲ್ಲ. ಬೆಟ್ಟ 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 ಬೆಟ್ಟ. ಇವತ್ತಿಗೆ 4 ದಿವಸ ಆಗೋಯ್ತು. 3 ಜನ ಯಾರು ಒಂದ್ ಗುಟಕ್ ನೀರು ಕುಡ್ದಿಲ್ಲ. ಬೆಟ್ಟ ಅಪ್ಪ ಅವ್ರನ್ನ ಇನ್ನೂ ಎಷ್ಟು ದಿವಸ ಅಂತ ಹಿಂಗೆ ಮಲಗಿಸ್ಕೊಂಡಿರ್ತೀರಿ? ಬೆಟ್ಟ ಅವನ ಅಪ್ಪಣೆ ಸಿಗೋವರೆಗೂ ಮಗನ ಮೇಲೆ ಅವ್ರಿಗೆ ಅಷ್ಟೊಂದು ಪ್ರೀತಿ. ಅವನ್ನ ನೋಡೋವರೆಗೂ ಇವ್ರ ಜೀವ ಹೋಗೋದಿಲ್ಲ. ಬೆಟ್ಟ ಮಗ ಮಗ ಸಿಕ್ಬಿಡ್ತು ಅಪ್ಪಯ್ಯ, ಸ್ವರ್ಗನೇ ಸಿಕ್ಬಿಡ್ತು. ಈ 2 ಅಕ್ಷರನ ನಿಮ್ ಬಾಯಿಂದ ಕರೆಸ್ಕೊಡಕ್ಕೋಸ್ಕರ ನಾನ್ ಬದುಕಿದ್ನ 8 ವರ್ಷ ನಿಮ್ಗಳಿಂದ ದೂರ ಇತ್ತು. ನಾನೆಲ್ಲ ಕಳ್ಕೊಂಡ್ಬಿಟ್ಟಿದ್ದೆ. ಈಗ ನನ್ಗೆಲ್ಲ ಸಿಕ್ಬಿಡ್ತು ಅಪ್ಪಯ್ಯ, ಎಲ್ಲ ಸಿಕ್ಬಿಡ್ತು. ಯಾತಕ್ಕೋಸ್ಕರ ನನ್ನ ಹೋರಾಟ, ಯಾತಕ್ಕೋಸ್ಕರ ನನ್ನ ಕೂಗಾಟ? ಏನೂ ಸಾಧಿಸ್ಲಿಲ್ಲ ಅಪ್ಪಯ್ಯ, ಎಲ್ಲ ವ್ಯರ್ಥ ಆಗೋಯ್ತು. ಒಬ್ಬ ಮನುಷ್ಯ ಯಾವುದನ್ನ ಗೆಲುವು ಅನ್ಕೊಂತಾನೋ ಅದೇ ಸೋಲು. ಸೋತಾಗ ನಿಜವಾಗಿ ಗೆಲ್ತಾನೆ ಅಂತ ಕಾಣ್ತದೆ. ನಾನು ಗೆದ್ಬಿಟ್ಟೆ ಅಪ್ಪಯ್ಯ, ನಾನು ಗೆದ್ಬಿಟ್ಟೆ. ನನ್ನಿಂದ ನಿಮ್ಮ ಮನಸ್ಸಿಗೆ ತುಂಬಾ ನೋವಾಗೈತೆ. ಈಗಲೂ ನಾನು ನಿಮ್ಗೆ ಕ್ಷಮೆ ಕೇಳಿಲ್ಲ ಅಂದ್ರೆ
ಆ ದೇವರು ನನ್ನ ಕ್ಷಮಿಸಕ್ಕಿಲ್ಲ. ನನ್ನ ಕ್ಷಮಿಸಿದ್ದೀರಾ ಅಪ್ಪಯ್ಯ? ನಾನು ಸೋಲಬಹುದಾಗಿತ್ತು ಮಗ. ರಾಮ ಹುಟ್ಟಿದ ಈ ಮಣ್ಣಾಗೆ ಎಲ್ರೂ ಶ್ರೀರಾಮಚಂದ್ರನಂಗಿರ್ಬೇಕು. ನನ್ನಂತ ಅಪ್ಪಂದಿರಿದ್ರೆ ನಿನ್ನಂತ ಮಕ್ಕಳಿಗೆ ನೋವು ಕೊಟ್ಟಂಗಾಯ್ತದೆ ಮಗ. ತಗೋ ಮಗ. ತಾತ, ತಬ್ಬಲಿ ದೊರೆ ನೀನು ರಾಜ್ಯವಿಲ್ಲಿ ಇಲ್ಲ. ತಬ್ಬಲಿ ದೊರೆ ನೀನು ರಾಜ್ಯವಿಲ್ಲಿ ಇಲ್ಲ. ನಿನ್ನುಸಿರ ದುಃಖವನ್ನು ಅಳೆದೋರು ಇಲ್ಲ.